ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ಅಮ್ಮರವರನ್ನು ಮನಸಾರೆ ಸ್ಮರಿಸುತ್ತಾ ಧರ್ಮಸ್ಥಳದ ಬಗ್ಗೆ ನನ್ನ ಹೆಸರು ಎಸ್ ವೀರಮ್ಮ. ಸೇವಾ ಪ್ರತಿನಿಧಿಯಾಗಿ 2013ರಲ್ಲಿ ನಾನು ಧರ್ಮಸ್ಥಳ ಇದರಲ್ಲಿ 2013ರಲ್ಲಿ ಸೇವಾ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಲು ಇಚ್ಛಿಸಿದ್ದೇನೆ. ತದನಂತರ ಸೇವಾ ಪ್ರತಿನಿಧಿಯಿಂದ ಏನು ಲಾಭ ಅಂದರೆ, ನಮ್ಮ ಹಳ್ಳಿ, ನಾನು ಕೆಲಸ ಮಾಡುವ ಹಳ್ಳಿಯಲ್ಲಿ ಕುಗ್ರಾಮ, ಜನಗಳಿಗೆ ಧರ್ಮಸ್ಥಳ ಆಫೀಸ್ ಅಂದರೆ ಗೊತ್ತಿಲ್ಲ, ಸಾಲ ಅಂದರೆ ಗೊತ್ತಿರಲಿಲ್ಲ. ನಾನು ನಮ್ಮ ಹಳ್ಳಿಯಲ್ಲಿ ಮೂರು ತಿಂಗಳಿಂದ 6 ತಿಂಗಳವರೆಗೆ 60 ಸಂಘಗಳನ್ನು ನಿರ್ಮಾಣ ಮಾಡಿಕೊಂಡೆನು. ಸುಮಾರು ಜನಗಳನ್ನು ನಾನು ಸಂಘದಲ್ಲಿ ಸೇರಿಸಿ ಅವರಿಗೆ ಮನೆಗೆ ಹೋಗಿ ಅವರಿಗೆ ಧರ್ಮಸ್ಥಳ ಅಂದರೆ ಏನು, ಅದರ ಯಾವ ಥರ ದುಡ್ಡು ಬರುತ್ತೆ, ಎಲ್ಲಿಂದ ಬರುತ್ತೆ ದುಡ್ಡು, ಅದು ಧರ್ಮಸ್ಥಳದಲ್ಲಿ ಯಾಕೆ ನಾವು ಅದರಲ್ಲಿ ಸೇರಬೇಕು ಅಂತ ಹೇಳಿದಾಗ, ಆ ಧರ್ಮಸ್ಥಳದ ದುಡ್ಡು PKGB ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿಂದ ನಮ್ಮ ಸಂಘಗಳಿಗೆ ಸಾಲವನ್ನು ಕೊಡುತ್ತಾರೆ ಎಂದು ಅವರಿಗೆ ತಿಳುವಳಿಕೆ ಹೇಳಿದಾಗ, ಬೇರೆ ನಮ್ಮ ಹಳ್ಳಿಗಳಲ್ಲಿ ಬೇರೆ ಸಂಘದವರು ಬಂದಾಗ ತಿಂಗಳಿಗೆ ಒಂದು ಸಲ ಕಟ್ಟರೆ ಅವರು 3% 6% ಬಡ್ಡಿ ಹೇಳಿದಾಗ, ಇವರ ಬಡ್ಡಿಗಳನ್ನು ಅಧಿಕಾರಿಗಳು ಬಂದು ಜನರಿಗೆ ಮನಮುಟ್ಟುವಂತೆ ಸಂಘಗಳನ್ನು ಸೇರಿಸಿದಾಗ ವಿಷಯ ನಿರ್ಮಾಣಗೊಂಡಾಗ ನಮ್ಮ ಹಳ್ಳಿಯಲ್ಲಿ ಈಗ 60 ಸಂಘಗಳು ನಿರಂತರವಾಗಿ ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನು ತೆಗೆದುಕೊಂಡು, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ವಿಷಯ ಅಂದರೆ ಸರ್, ಇದರಲ್ಲಿ ನಾವು ತಿಂಗಳಿಗೊಂದು ಸಲ ಕೊಡೋದಕ್ಕೂ ವಾರಕ್ಕೊಂದು ಸಲ ಕಟ್ಟೋದಕ್ಕೂ ಏನು ವ್ಯತ್ಯಾಸ ಅಂದರೆ, ತಿಂಗಳಿಗೊಂದು ಸಲ ಹಣ ಕಟ್ಟಬೇಕಾದ್ರೆ ಒಬ್ಬ ಮನುಷ್ಯ ದುಡಿಯಲ್ಲ, ಸೋಮಾರಿ ಆಗಿಬಿಡ್ತಾನೆ. ಯಾಕೆ ಒಂದು ತಿಂಗಳಾಯ್ತು ಕಟ್ಟಿದ್ರೆ ಆತ್ ಬಿಡು ಅಂತಂದೇಳಿ ಈ ಧರ್ಮಸ್ಥಳದ ಒಂದು ರೂಲ್ಸು ಭಾಳ ಮೆಚ್ಚುಗೆ ಆಗ್ತಂತವೆ. ಇವತ್ತು ಗಂಡ ಹೆಂಡತಿ ಸೋಮಾರಿ ಆಗಬಾರ್ದು, ದಿನಾಲಿ ಕೆಲಸಕ್ಕೆ ಹೋಗಬೇಕು. ಒಂದು ವಾರಕ್ಕೆ ನಾಳೆ ನಮ್ಮದು ಮಂಗಳವಾರ ಕಲೆಕ್ಷನ್ ಇದೆ ಅಂತಂದೇಳಿ ನಾವು ಬೆಳಗ್ಗೆ ಎದ್ದು 10 ಗಂಟೆಗೆಲ್ಲ ಎಲ್ಲಾದರೂ ಹೋಗಿ ಕೆಲಸ ಮಾಡಿ ಆ ಒಂದು ವಾರದ ಕಂತು ತುಂಬಲಿಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಸಂಸ್ಥೆ ಅಂದ್ರೆ ನಮ್ಮ ಧರ್ಮಸ್ಥಳ ಸಂಸ್ಥೆ. ಮತ್ತು ಇನ್ನು ಒಂದು ಇದರಿಂದ ಏನಾಗಿದೆ ಸರ್ ಅಂತಂದರೆ, ಜನಗಳಿಗೆ ತಿಳುವಳಿಕೆ ಇರಲಿಲ್ಲ. ಗುಟ್ಕಾ ಆಗಿರ್ಬೋದು, ಆಮೇಲೆ ಇದು ಸರಾಯಿ, ಸಿಗರೇಟು ಅವೆಲ್ಲ ಅವ್ರ ತಕ್ಕಂತೆ ಅವ್ರು ಮಾಡ್ತಾಯಿದ್ರು ಸರ್. ಪ್ರತಿ ತಿಂಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬಂದು ಅಧಿಕಾರಿಗಳೆಲ್ಲ ಬಂದು ಜನ ಸೇರಿಸಿ ಇಸಿ ಕಾರ್ಯಕ್ರಮ ಮಾಡಿದಾಗ ಅವರಿಗೆ ನಾವು ಏನು ಮಾಡಿದ್ರೆ ಏನಾಗುತ್ತೆ. ಇವತ್ತು ನೋಡಿರಿ ಸರ್, ಹಳ್ಳಿಗಳಲ್ಲಿ ನೀವು ಪ್ರತಿಯೊಂದು ಮನೇಲಿ ಹೆಣ್ಮಕ್ಳ ಅಕೌಂಟಲ್ಲಿ 10,000 15,000 ಇದೆ ಸರ್. ಯಾಕಂತಂದರೆ ಅವ್ರು ಇವತ್ತು ದುಡಿತಾರೆ. ಸಂಘವನ್ನು ತಗೊಂಡು ಬಂಗಾರ ಅಂತ ತುಂಬ ಮಾಡ್ಕೊಂಡಿದ್ದಾರೆ ಸರ್. ಈ ನಮ್ಮ ಧರ್ಮಸ್ಥಳ ಸಂಸ್ಥೆಯಿಂದ ಜನಗಳ ಕೈಯಲ್ಲಿ ದುಡ್ಡು ಯಾವಾಗಲೂ ಆಡ್ತಿರುತ್ತೆ. ವಾರಕ್ಕೊಂದು ಸಲ ಕಟ್ಟಲಿಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಸರ್. ಆಮೇಲೆ ನಮ್ಮ 60 ಸಂಘಗಳಲ್ಲಿ ಡ್ಯೂ ಅನ್ನೋದಿಲ್ಲ ಸರ್. ಪ್ರತಿ ತಿಂಗಳು ಅವ್ರು ತಗೊಂಡಿರ್ತಕ್ಕಂಥ ಮಾಡೋದು ವಾರಕ್ಕೆ ಸರಿಯಾದ ಸಮಯಕ್ಕೆ ಹೋಗಿ ಕಟ್ತಾರೆ ಸರ್. ಆಮೇಲೆ ನಮ್ಮ ಧರ್ಮಸ್ಥಳದಲ್ಲಿ ಜ್ಞಾನ ವಿಕಾಸ ಅಂತಂದೇಳಿ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ ಸರ್. ಆ ಜ್ಞಾನ ವಿಕಾಸ ಅಂದರೆ ಏನು ಅಂದರೆ, ಮೇಡಮ್ ಅವ್ರದ್ದು ಒಂದು ಕೆಲಸ ಏನು, ಊರಲ್ಲಿ ಯಾವುದರ ಬಗ್ಗೆ ಸೋಲ್ತಾ ಇದೆ ಆ ಸೋಲದನ್ನು ಮೇಲೆ ಎತ್ತಿಡಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು. ಜನಗಳಿಗೆ ಇಷ್ಟು ದಿನ ಯಾವ ಸಂಸ್ಥೆ ಬಂದು ತಿಳುವಳಿಕೆ ಹೇಳಂತಾರೆ ಯಾರು ಬರಲಿಲ್ಲ. ಧರ್ಮಸ್ಥಳದಲ್ಲಿ ಬಂದು ಜ್ಞಾನ ವಿಕಾಸದಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಏನಾಗುತ್ತೆ, ಮತ್ತು ಗಂಡ ಕುಡಿತದಿಂದ ಏನಾಗುತ್ತೆ, ಮದ್ಯಪಾನದಿಂದ ಏನಾಗುತ್ತೆ, ಬೀಡಿ ಸಿಗರೇಟ್ ಯಾವ ಥರ, ಇವನ್ನೆಲ್ಲ ತಿಳುವಳಿಕೆ ಅವರು ತಿಂಗಳಿಗೆ ಒಂದ್ಸಲ ಬರೀ ಅದನ್ನೇ ಹೇಳ್ತಾರೆ. ಹೇಳಿದ ವಿಷಯನೇ ಹೇಳ್ಬಿಟ್ಟು ಮನದಟ್ಟಾಗುವಂತೆ ಜನಗಳಿಗೆ ವಿಷಯ ಮುಟ್ಟಿಸಿ ಈಗ ಧರ್ಮಸ್ಥಳ ಸಂಸ್ಥೆಯಿಂದ ಎಲ್ಲರೂ ಜೀವನವನ್ನು ಸುಖವಾಗಿ ಮಾಡ್ತಾ ಇದ್ದಾರೆ ಸರ್. ಕೆಲವು ಹೇಳಬೇಕು ಅಂದರೆ ಎಲ್ಲ ಸಂಘಗಳಿಗಿಂತ ಕಡಿಮೆ ಬಡ್ಡಿ ಅಂದರೆ ಧರ್ಮಸ್ಥಳದ್ದು ಸರ್. ಮೊನ್ನೆ ಒಬ್ಬ ಫೈನಾನ್ಸ್ನವ್ರು ಬಂದಿದ್ದರು, ನಮ್ಮ ಮನೆಯಲ್ಲೇ ಬಂದಿದ್ದರು. ನಾವು ಸಾಲ ಕೊಡ್ತೀವಿ ನಿಮ್ಮ ಕಿರಾಣಿ ಅಂಗಡಿ ನೋಡಿ ಅಂತಂದೇಳಿ. ನಿಮ್ದು ಎಷ್ಟಪ್ಪ ಬಡ್ಡಿ ಅಂದಾಗ 50,000ಕ್ಕೆ 7,000 ಆಗುತ್ತೆ ರೀ ಮೇಡಮ್ ನಮ್ಮದು ಅಂತ ಹೇಳಿದ್ರು. ನಾನು ಹೇಳಿದೆ, ಧರ್ಮಸ್ಥಳದಲ್ಲಿ 1,07,000 ಕಟ್ತಾಯಿದ್ದೀವಿ ನಾವು. ನಿಮ್ಮದು ದುಡ್ಡು ಬೇಡಪ್ಪ ಅಂತಂದೇಳಿ ನಮ್ಮೂರಲ್ಲಿ ಒಂದು 15-20 ಜನ ಕುಂತಿದ್ರು. ನಾನು ಅಲ್ಲಿ ಹೋಗಿ ಹೇಳಿದೆ, 7,000 ಹೆಚ್ಚಾಗುತ್ತೆ ತೊಗೋಬೇಡ್ರಿ ಅಂತ ಹೇಳಿದಾಗ ಜನಗಳು ಅವ್ರು ನಮ್ಮೂರಲ್ಲೇ ಬಿಟ್ಕೊಳ್ಳಲ್ಲ, ಬೇಡ 7% ಅಂತಂದೇಳಿ ಧರ್ಮಸ್ಥಳದವರು 1,07,000 ಕೊಡ್ತಾ ಇದ್ದಾರೆ ಅಂತಂದೇಳಿ ನಿಜವಾಗ್ಲೂ ಒಂದು 40 ಜನ ಸೇರಿದ್ದಾರೆ ಸರ್. ಅಲ್ಲಿ ಧರ್ಮಸ್ಥಳನ ಎತ್ತಿ ಹಿಡಿಲಿಕ್ಕೆ ನನಗೆ ಭಾಳ ಖುಷಿ ಆಯ್ತು ಸರ್. ನಮ್ಮ ಧರ್ಮಸ್ಥಳ ಅಂದರೆ ನನಗೆ ಹೆಮ್ಮೆ. ನಾನಿವತ್ತು ಸುಖವಾಗಿರೋದು ಅಂದರೆ, ನಾನು 6 ವರ್ಷ ಸೇವಾ ಪ್ರತಿನಿಧಿ ಕೆಲಸ ಮಾಡಿದಾಗ ನನ್ನ ಅಕೌಂಟಲ್ಲಿ ನಾನು ಕೆಲಸದಿಂದ ಬರಬೇಕಾದ್ರೆ 4,60,000 ರೂಪಾಯಿ ನನ್ನ ಅಕೌಂಟಲ್ಲಿತ್ತು ಸರ್. ನಾನು ಕೊನೆಗೆ ಈಗಲೂ ನಾನು ಮನೆ ಕಟ್ಟಲಿಕ್ಕೆ ಧರ್ಮಸ್ಥಳದ ದುಡ್ಡೇ ತೊಗೊಂಡು ನಾನು ಮನೆ ಕಟ್ಟಬೇಕು ಅಂತಂದೇಳಿ ಸ್ಟಾರ್ಟಿಂಗ್ ಬುನಾದಿ ಆಗಿದ್ದು ವೀರೇಂದ್ರ ಹೆಗ್ಗಡೆ ಮಂಜುನಾಥ ಸ್ವಾಮಿ ದುಡ್ಡು ಹಾಕಿ ನಾನು ಈ ಮನೆಯನ್ನು ಓಪನ್ ಮಾಡಿದ್ದೀನಿ ಸರ್. ಈ ಒಂದು ಧರ್ಮಸ್ಥಳದ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಎಲ್ಲದಕ್ಕೂ ಅನುಕೂಲ ಇದೆ. ಮುಂದಿನ ದಿನಗಳಲ್ಲಾದ್ರೆ ನಾವು ಈ ಧರ್ಮಸ್ಥಳ ಬಳಸ್ಕೊಂಡು ನಮ್ಮ ಜೀವನ ಸುಖವಾಗಿ ಇಟ್ಕೊಂತೀವಿ, ಜನಗಳಿಗೂ ಒಳ್ಳೆಯದಾಗುತ್ತೆ ಅಂತಂದೇಳಿ ನಾನು ಒಂದು 2 ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಪೂಜ್ಯರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಂದರೆ, ವಿರುಪಾಪುರ ಗ್ರಾಮದಲ್ಲಿ ಹೊಸಕುಂಟೆ ಕೆರೆಯಲ್ಲಿ ಈಗ 1 ವರ್ಷಗಳ ಹಿಂದೆ 6 ಲಕ್ಷದ ಕಾಮಗಾರಿಯನ್ನು ಹೂಳೆತ್ತುವ ಕಾಮಗಾರಿಯನ್ನು
ಪೂರ್ಣಗೊಳಿಸಲಾಗಿದೆ. ಆ ಕಾಮಗಾರಿಯಿಂದ ರೈತರಿಗೆ ಏನು ಬೆನಿಫಿಟ್ ಸಿಕ್ಕಿದೆ ಅಂದರೆ, ಆ ಮಣ್ಣನ್ನು ತಮ್ಮ ಹೊಲಗಳಿಗೆ ಹಾಕಿಕೊಂಡು ಇವತ್ತು 2024ರಲ್ಲಿ ಫಲವತ್ತಾಗಿ ಮೆಕ್ಕೆಜೋಳ ಮತ್ತು ಕಡಲೆಗಳನ್ನು ಚೆನ್ನಾಗಿ ಬೆಳೆದಿದ್ದಾರೆ. ಮತ್ತು ಇನ್ನೂ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಂದರೆ ಸುಗ್ನಾ ನದಿ ಅಂತಂದೇಳಿ ವಿರುಪಾಪುರ ಪೂಜ್ಯರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೇಳಬೇಕು ಅಂದರೆ ಸುಜ್ಞಾನ ನಿಧಿ ಬಂತು. ಮತ್ತು ವಿರುಪಾಪುರ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನ ಪ್ರಥಮವಾಗಿ 2 ಲಕ್ಷ ಕೊಟ್ಟಿದ್ದರು. ಮತ್ತು ಗೋಪುರ ನಿರ್ಮಾಣ ಕೇಳಕ್ಕೆ ಹೋದಾಗ ಮತ್ತೆ 50,000 ಕೊಟ್ಟಿದ್ದಾರೆ. ನಮ್ಮ ವಿರುಪಾಪುರ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ವೀರೇಂದ್ರ ಹೆಗಡೆ ನಮಗೆ ಅನುದಾನ ಕೊಟ್ಟಿರೋದು ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಕೆರೆ ನಮ್ಮ ಹೊಸಕುಂಟೆ ಕೆರೆ ಯಾವ ಕಾಲದಲ್ಲಿ ಅದನ್ನು ಹೂಳೆತ್ತಿದ್ರೆ ಗೊತ್ತಿಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಒಂದು ಸಂಘ ಬಂದು ಇವತ್ತು ಧರ್ಮಸ್ಥಳ ಹೂಳೆತ್ತಿ ಸಾಕಷ್ಟು ನೀರು ತುಂಬಿ ತುಳುಕ್ತಾ ಇದೆ. ಮೊನ್ನೆ ರೀಸೆಂಟಾಗಿ ಒಂದು ಕೆರೆಗೆ ಆಫೀಸ್ನವರು ಬಂದು ಬಾಗಿನ ಸಮೇತ ಅರ್ಪಿಸಿದ್ದಾರೆ. ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಹೋಗಿ ಅಲ್ಲೇ ಅಡುಗೆ ಮಾಡಿಸ್ಬಿಟ್ಟು ಟಿಫನ್ ವ್ಯವಸ್ಥೆ ಎಲ್ಲ ಮಾಡಿಸಿ ಭಾಳ ವಿಜೃಂಭಣೆಯಿಂದ ಒಂದು ಬಾಗಿನ ಅರ್ಪಿಸಿದ್ವಿ. ನಾವೆಲ್ಲರೂ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ತುಂಬ ಖುಷಿ ವಿಚಾರ ಆಗುತ್ತೆ ಸರ್. ಮತ್ತು ಮಧ್ಯವರ್ಜನ ಶಿಬಿರ ಕೂಡ್ಲಿಗೆಯಲ್ಲಿ ಮಾಡಿದರು. ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗಿ ತುಂಬ ಸಹಕಾರ ಕೊಟ್ಟು ಮಧ್ಯವರ್ಜನ ಶಿಬಿರ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಇವತ್ತು ದುಡ್ಡು ಕೊಟ್ಟರು ಅವ್ರ ಮನೇಲಿ ಯಾರೂ ಹುಡುಗರನ್ನ ಬಿಡ್ಸೋಕ್ಕೆ ಇಷ್ಟಪಡಲ್ಲ. ಅವ್ರು ಎಲ್ಲಿಂದನೇ ಬಂದು ಫ್ರೀಯಾಗಿ ಇವತ್ತು ನಾವು ಅವರು ಕುಡಿತಕ್ಕಂಥ ಚಟ ಬಿಡಿಸ್ತಿರ್ತಕ್ಕಂಥ ಸಂಸ್ಥೆ ಅಂದರೆ ಧರ್ಮಸ್ಥಳ ಸಂಸ್ಥೆನೇ. ಈ ಒಂದು ವಿಚಾರದಲ್ಲಿ ಭಾಳ ಹಳ್ಳಿಗಳಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡು ನಾವು ಮುಂದೆ ತೊಗೊಂಡೋದ್ರೆ ಇನ್ನೂ ಚೆನ್ನಾಗಿ ಆಗ್ತೀವಿ ಅಂತಂದೇಳಿ ನಾನು ಈ ಒಂದು ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಧರ್ಮಸ್ಥಳ ಎಷ್ಟು ಒಂದು 4 ದಿನ ಮಾತಾಡಿದ್ರೆ ಅದು ಮುಗಿಲಾರ್ದಂಥ ವಿಚಾರನೇ. ಧರ್ಮಸ್ಥಳ ಜನಗಳು ಅಂದರೆ ಧರ್ಮಸ್ಥಳ ಅಂದರೆ ಜನಗಳಾಗ್ಬಿಟ್ಟಿದೆ. ಇವತ್ತು ಸಾಲದ ರೂಪದಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹಳ್ಳಿಗಳಲ್ಲಿ ಸುರಂಗ ಮಾರ್ಗವಾಗಿ ಬಂದು ನಮ್ಮನ್ನೆಲ್ಲ ಇವತ್ತು ಕಾಪಾಡ್ತಿದ್ದಾರೆ ಅಂದರೆ ಇವತ್ತು ಧರ್ಮಸ್ಥಳ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸರ್.